ಇದನ್ನ ನಾವು ಕ್ವಶನ್ ಮಾಡಬೇಕು. ಯಾರು ಏನು ತಗೊಂಡಲ್ಲ, ತೆಗೆದುಕೊಳ್ಳಿ, ಯಾರು ಏನು ತೆಗೆದುಕೊಳ್ಳಿ. ಈ ಚಮಚಗಳಿಗೆ, ಈ ಅಲಲ್ಕೋರ್ಗ, ಎತ್ತ ತಾಯಿಗೆ ಮೋಸ ಮಾಡೋರು, ರೈತನ ಮೋಸ ಮಾಡೋರು, ಅದೇ ಎತ್ತ ತಾಯಿಗೆ ಮೋಸ ಮಾಡೋರು, ಭೂಮಿ ತಾಯಿಗೆ ಮೋಸ ಮಾಡೋರು. ನಿಜವಾಗ್ಲೂ ನಿಮ್ಮ ಮೇಲೆ ಪ್ರಾಮಾಣಿಕವಾಗಿದ್ರೆ 7% ನಿಲ್ಲಿಸ್ಬೇಕು. 7% ಯಾರ ನಷ್ಟ ಆಯ್ತಾ ಇತ್ತು ಅಲ್ಲಿ ನೋಡ್ತಾರೆ. ಅವ್ರಿಂದ ತಗೊಂಡಿವಿ ಅಂತ ಅವ್ರು ಯಾಕೆ ತಗೊಂಡವರು? ಅವ್ನ ಕೈ ಕೊಟ್ಟು ನಾವ ಪೆದ್ದಾಟ ಆಗ್ತಾರಲ್ಲ, ಎಲ್ಸೋ ನಾಳೆ ನೋಡ್ಬಿಡಿ. ನಿಮ್ ತಾಕತ್ತಿದ್ರೆ ನಾಳೆ APMC ನಿಲ್ಸಿ ನೀವು ಶಾಸಕರೇ, APMC ಸೆಕ್ರೆಟರಿಗಳೇ. ಆಗ ಮುಚ್ಚಿಗೆ ನೆಕ್ಸ್ಟ್ ಅಲ್ಲೂ ಆಗ ನಮ್ದು ಮಾರ್ಕೆಟ್, ಅದು APMC ಮಾರ್ಕೆಟ್ ಯಾವ್ದು ಹೇಳಿ? ನಮ್ದು. ಅದು ಅವ್ರದಲ್ಲ. 5 ವರ್ಷ ಇರ್ತಾರೆ, 5 ವರ್ಷ ಹೋಗಿರ್ತಾರೆ. ವಾದ ವರ್ಷ ಇರ್ದೇ ಇಲ್ಲ, ಈಗ ಬಂದ್ರೆ ಇನ್ನೊಬ್ರು ಇದ್ರು, ಅವ್ರು ಇರ್ತಾರೆ. ಇಲ್ಲಿ ಎಲ್ಲಾ ಪಕ್ಷಗಳು ಕಮಿಷನ್ ವಿಷಯ ತಿಳ್ಕೊಳ್ಳಿ. ನೀವು ಕಮಿಷನ್ ವಿಷಯದಲ್ಲಿ ಯಾರು ಮುಖ್ಯವಲ್ಲ. ಅವ್ರಿಗೆ ದುಡ್ಡು, ನೀವೆಷ್ಟಾರು ಹಾಳಾಗಿ, ನೀವೇನಾರು ಹಾಳಾಗಿ, ನನ್ನ ಬರೋದು ಹೇಳಿ. ನಾವು ತಿಳ್ಕೊಂಡ್ರೆ ಬಿಜೆಪಿ ಕಾಂಗ್ರೆಸ್ ದಳ ಏನೂ ಮಾಡಲ್ಲ. ಮಾಡಿದ್ರೆ ನಾವ್ಯಾಕೆ ಗೆಲ್ಸಿಲ್ಲ? ಯಾಕೆ APMC 7% ಆಗಲಿಲ್ಲ ಇರ್ಲಿಲ್ವ? ಮಾದೇವ ಪ್ರಸಾದ್ ಆಗಿರ್ಲಿಲ್ವ? ಗೆಲ್ಸಿ. ಅದಪ್ಪ ತಾಕತ್ತು, ಅದು ಗಂಡಿಸ್ತಾನೆ, ಅದು ಗುಂಡ್ಲುಪೇಟೆಯಲ್ಲಿ ಸಾಕು. ಎಷ್ಟು ಜನ ಇದಾವೆ ರೈತರು? 2 ಲಕ್ಷ ಓಟ್ ಹಾಕಿ ಗೆಲ್ಲಿಸ್ತೀವಿಲ್ಲ, 7% ಕಮ್ಮಿ. ಎಷ್ಟು ಜನ ಮಾರ್ವಾಡಿಗಳಿದ್ದಾರೆ? ಎಷ್ಟು ಜನ ಇದ್ದಾರೋ? ಅವ್ರ ಕೈ 7% ತುಂಬುತ್ತಾರೆ. ಈ ತರ ನಿಮ್ಗೆ ಲಾರಿಗಳು, ಬೇಕಾದಷ್ಟು ಲಾರಿಗಳು ನಡೀತವೆ. ನಮ್ಮ ದಿನ ಗಿಂತವ್ರೆ. ಒಂದು ಕಾಳು ಹಾಕಿ 1000 ಕಾಳು ಬೆಳೆಯೋ ನಾವು. ಯಾಕೆ ಬೆಳೆದಿರ್ಬೇಕು? ಶ್ರೀಮಂತರಾಗಾಯ್ತು ನಾವು. ಬಡವರಾಯ್ತು. ಹಿಂದೆ ನಮ್ಮ ತಾತ ಮುತ್ತಾತ ಹೆಂಗಿದ್ರು? ಯಾವ್ದಾರ ಜೀವನ ಮಾಡ್ತಿರೋ? ಯಾರ್ಯಾರು ಎದ್ಕತ್ತೀರಾ? ಹೋಗ್ಲಿ ಕೈ ಹೊಡ್ತೀರಾ? ನಂಗೆ ಅದು ಅಂದ್ಕೊಳ್ತೀರಾ? ನಮ್ಮಿಂದಾನೆ ಎಲ್ಲರೂ ನೀವು 10,000 ಜನ ಬಂದು ಊಟಕ್ಕೆ ಹಾಕ್ತಿರುವಾಗ 5-5 ದಿನ ಮದುವೆ ಮಾಡ್ತಿದ್ವು. 5-5 ವಾರ ಜನ ಮಕ್ಳು ಇರ್ತಿದ್ರು. ಏನ್ ಮಾಡಿದ್ರು ನಮ್ಮ ಇವತ್ತು? ನೀವು ಯೋಚನೆ ಮಾಡಿ. ಒಂದಕ್ಕೆ ತಂದಿಲ್ಸ್ಬಿಟ್ಟು ನಾವು ಒಂದಕ್ಕೆ ಅವನು ಮಕ್ಕಳಾಗಲ್ಲ. ನಮ್ಮ ವಂಶವೇ ಹೋಯ್ತದ. ಅವ್ರ ಉದ್ದೇಶನೇ ಅದು. ಒಂದ್ ಕಡೆ ವಂಶ ಹೋಗ್ಬೇಕು, ಒಂದ್ ಕಡೆ ಭೂಮಿ ಹಾಳಾಗಬೇಕು, ಒಂದ್ ಕಡೆ ಇಷ್ಟೆಲ್ಲ ಬೆಳೆದ್ರು ನೀವು ಸಾಲಗಾರರಾಗಬೇಕು, ನೀವಾಗಿದ್ದೀವಿ ಜಮೀನು ಮಾರಬೇಕು. ಆ ತರ ಸುತ್ತ ಕಾನೂನು ರೂಪೇನೆ ಹೇಳ್ತಾರೆ. ಬ್ಯಾಂಕ್ ಖಾಸಗೀಕರಣ ಮಾಡ್ತಾವ್ರೆ, ಕಾರ್ಪೊರೇಷನ್ ಕಂಪ್ನಿಗಳನ್ನ ದೇಶಕ್ಕೆ ಬರ್ತಾವೆ. ಇವೆಲ್ಲ ಕಬ್ಬರಿ ಡ್ಯಾಮ್ ಅವ್ರನ್ನ ಮಾಡ್ಬಿಡ್ತಾವ್ರೆ, ಮಾಡ್ಬಿಡ್ತಾವ್ರೆ. ಕಬಿನಿ ಇದುವರೆಗೂ ನೀವು ನೀರು ಕೊಡದೆ ತಳ್ಕೊಂಡು ಬಂದ್ರು. ನೀರು ಕೊಡದೆ ಯಾರಿದ್ರಪ್ಪ ಇಲ್ಲಿ? ದೊಡ್ಡ ಲೀಡರ್ಗಳು. ಯಾಕೆ ಕಬಿನಿಯಿಂದ ನೀರು ಕೊಟ್ಟಿಲ್ಲ? ಇವ್ರು ಉನ್ನಾರ ಏನ? ಇವತ್ತು ನಗುನ ಇರೋ ಡ್ಯಾಮ್ನ ಹೈಟ್ ಮಾಡಿ, ಏನಾದ್ರೆ ಮಾತಾಡೋದು, ಇರೋ ಡ್ಯಾಮ್ನ ಹೈಟ್ ಮಾಡಿ ಕಬಿನಿಯಿಂದ ನೀರಿನಲ್ಲಿ 70-80 TMC ನೀರು ತಮಿಳುನಾಡು ಹೋಗ್ತದೆ. ಎಷ್ಟು ಹೇಳಿ? 70-80 TMC ನೀರು. 1 TMC ನೀರು 8,000 ಎಕರೆ ಮಾಡ್ಬೋದು. 8,000 ಎಕರೆ ನೀರು 1 TMC. ಅದ್ರ 70-80 TMC ನೀರು ಜ್ಞಾನಿಮ ಇವ್ರಿಗೆ ಮಾನ ಮರ್ಯಾದೆ ಇಲ್ವಾ? ಗೊತ್ತಿಲ್ವಾ? ನನ್ನಂತವರಿಗೆ ಗೊತ್ತಿಲ್ಲ ಲೆಕ್ಕಾಚಾರ, ಇವ್ರುಗಳು ಗೊತ್ತಿಲ್ವಾ? ಈ 80 TMC ನೀರು ನಾನು ಗುಂಡ್ಲುಪೇಟೆ ಏನಾದ್ರು ಮಾಡ್ಬೇಕು ಅಂತ ಯೋಚನೆ ಮಾಡಿಲ್ಲ? ಯೋಚನೆ ಮಾಡಿದ್ರೆ ನೀವೆಲ್ಲ ಶ್ರೀಮಂತರ ಹೋಯ್ತಾರೆ, ನೀರಾಯ್ತದೆ ನಿಮ್ಮೆಲ್ಲರಿಗೂ. ಮಾಡಲ್ಲ ಅವ್ರು, ನಾವು ಕೈ ಒಡ್ಲೇಬೇಕು. ನಾವು ನಮಗೆ ಕೊಟ್ಟದ್ದು 287.75 TMC ನೀರು ನಮ್ಗೆ ಅಲೋಕಟ್ ಮಾಡೋದು ಗೌರ್ಮೆಂಟ್, ಕಾವೇರಿ ನ್ಯಾಯಾಧೀಕರಣ. ಅದರಲ್ಲಿ 255 ಖರ್ಚಾಗಲ್ಲ. ಇನ್ನು 30 TMC ನೀರು ಉಳ್ಕತ್ತಾವೆ. ಒಂದು 70-80 TMC ನೀರು ಹರಿದೋಯ್ತದೆ, ಇನ್ನು 20-30 TMC ನೀರು ಉಳ್ಕತ್ತದೆ. ಆ ಉಳ್ಕಳ ನೀರ್ಲಿ ಹರಿದೋಗ ಗುಂಡಿ ಉಳ್ಕಳ ನೀರ್ಲಿ 2 ಲಕ್ಷ ಎಕರೆ ಕೊಡ್ಬೋದು. ಗುಂಡ್ಲುಪೇಟೆ ಚಾಮರಾಜನಗರ 2 ಲಕ್ಷ ಎಕರೆಗೆ. ಯಾಕೆ ಇಚ್ಛಾಶಕ್ತಿ ಇಲ್ವಾ? ನಾವು ದುಡ್ಡು ಕೊಡ್ತಾ ಇಲ್ವಾ? ಆಗ ನಮ್ಮ ಕೈ ನಾವು ಭಿಕ್ಷೆ ಬೇಡಿ, ನಾವು ದುಡ್ಡು ಕೊಡ್ತೀವಿ ನಿಮ್ಗೆ. ನಮ್ ಕೈ ಆಗಲ್ಲ. ನಾವು ಕೊಟ್ಟರೆ 280 TMC ನೀರು ಕೊಟ್ಟಿರ ಕರ್ನಾಟಕಕ್ಕೆ.
3 TMC ಹುಡುಕಲ್ಲ ಚಾಮರಾಜನಗರ ಅರ್ಥ ಆಯ್ತು ನಿಮ್ಗೆ? ಇದು ಕೊಡಕ್ಕೆ ಯಾವ ಟ್ರಿಬ್ಯುನಲ್ ಏನು ಮಾಡಲ್ಲ, ನನ್ನ ಭಾಗದಿಂದ ಖರ್ಚು ಮಾಡ್ತೈತಿ. ಹುಡುಕದಲ್ಲ, ಕಣ್ಣು ಕಾಣ್ತದಲ್ಲ, 70 TMC ನೀರು ಕಳಿಸ್ಬಿಡ್ತೀನಿ. ಇದನ್ನ ಯಾವ MLA ಮಾತಾಡಲ್ಲ. ಅವ್ರಿಗೆ ಏನ್ ಮೀಟಿಂಗ್ ಬರಬೇಕು ಅಂತ ಯಾರು ಇಲ್ಲ, ಫೋಟೋ ತಗೋಬೇಕು, ಏನ್ ಬುದ್ಧಿ ಪೂಜೆಗಳು ಯಾರ ಅಪ್ಪನ ದುಡ್ಡು ಅಂತ ಅದನ್ನ ನಿಲ್ಸ್ಬೇಕು. ರೈತ ಸಂಘ ನಮ್ಮೂಗ್ಲಿ ಹಂಗೆ ಒಂದಾಯ್ತು, ಒಂದು ಅಂಗನವಾಡಿ ಕೇಂದ್ರ ಕಟ್ಟಿದ್ರು, ಸುಮಾರು ದಿನ ಉದ್ಘಾಟನೆ ಮಾಡಲಿಲ್ಲ. ಆಮೇಲೆ ಹುಡುಗರು ಕೊಡೋರು ಬಸವೇಶ್ವರ ಸಂಘದ ಏನೋ ಒಂದು ಕಾರ್ಯಕ್ರಮ ಮಾಡ್ತೀನಿ ಬೀಗ ನಾ ಸುಮ್ಮಿದ್ದಿ. ಇನ್ಯಾರೋ ಒಂದಷ್ಟು ಜನ ಬಂದ್ಬಿಟ್ಟು MLA ಉದ್ಘಾಟನೆ ಮಾಡಬೇಕು, MLA ಉದ್ಘಾಟನೆ ಮಾಡಬೇಕು, ನೀವ್ ಯಾರ ಭಾಗ ನಾನೇ ಯಾವ ಕಾನೂನು ಉದ್ಘಾಟನೆ ಮಾಡಬೇಕು, ಯಾವ ಸಂವಿಧಾನ ಉದ್ಘಾಟನೆ ಕೊಡಬೇಡಿ ಕಂಡ್ರೆ ಬೋರ್ಡ್ ಹಾಕಿದ್ಮೇಲೆ ಬಸವೇಶ್ವರ ಸಂಘದ ಆಫೀಸ್ ಜಾಗ ಕಟ್ಕೊಡೋ ನಾವು ಬಿಡೋಲ್ಲ ಅಂತ ತಿಳ್ಕೊಳ್ಳಿ. ಬಂದ್ರಿ ಅಲ್ಲವ ಬಂದಿದೆ, ಇದೇ ತರ ಕಟ್ಬಿಟ್ಟಿದ್ರು ಬಿಲ್ಡಿಂಗ, ಬಣ್ಣಗಿನ್ನ ಹೊಡೆದೆಲ್ಲ ಮಾಡಿ ಸುಟ್ಕೊಂಡಿದ್ರು. MLA ಕಾಯ್ಕೊಂಡ ಕ್ಯಾನ್ ಕಾಯ್ಕೊಂಡ ಒಳಗ್ ನುಗ್ಗಿಸ್ತಿ, ಬೋರ್ಡ್ ಹಾಕಿಸ್ತಿ. ಬಂದ್ರು ಸಾರ್ ಇಲ್ಲಪ್ಪ ಇಲ್ಲ, ನಮ್ಗೆ ಒಂದು ಬಸವ ಭವನ ಬೇಕು, ಕಟ್ಕೊಡಿ. ನಾನು ತಗೊಳ್ಳಿ, ಯಾರ MLA ಕರ್ಕೊಂಬನಿ, ಯಾವ ಸಂವಿಧಾನದ MLA ಉದ್ಘಾಟನೆ ಮಾಡೋದು. ಇವತ್ತು ಹುಡುಗರು ಬಸವ ಭವನ ಯೂಸ್ ಮಾಡ್ತಾರ, ಏನು ಮಾಡೋದಲ್ಲ, ಕಿತ್ತಾಗಲಿ. ಇದು ಜನಶಕ್ತಿ. ನಿಮ್ಗೆ ಗೊತ್ತು, ಮಾತಾಗ ಈ ವರ್ಷ ಕಾಂಗ್ರೆಸ್ ಬರಲ್ಲ, ಬಿಜೆಪಿ ಬರ್ತದೆ. ಬಿಜೆಪಿ ಆ ಮಾತು ಇವತ್ತು 7,000 ಕೊಡವ, 3,000 ನೀವೇ ಅಂತ ಅದ